ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಈಗ ಕಾಮನ್ ಆಗಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮತ್ತು ಟ್ಯಾನ್ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಸೊ ಅಂಥವ್ರಿಗೆ ಈ ಥರ ಒಂದು ಪೌಡರ್ನ, ಸ್ಕ್ರಬ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡು ನೀವು ಅದಕ್ಕೆ ಅಪ್ಲೈ ಮಾಡೋದ್ರಿಂದ 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಬಾಡಿ ಟ್ಯಾನು ಏನೂ ಇಲ್ಲ. ತುಂಬಾ ಗ್ಲೋಯಿಂಗ್ ಆಗಿದೆ ನನ್ನ ಫೇಸು ಬಿಕಾಸ್ ಆಫ್ ಈ ಒಂದು ಸ್ಕ್ರಬ್ಬಿಂದ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ, 100% ನಿಮಗೆ ರಿಸಲ್ಟ್ ಕೊಡುತ್ತೆ. ತುಂಬ ನ್ಯಾಚುರಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮನೇಲೇ ಪ್ರಿಪೇರ್ ಮಾಡ್ಕೊಬೋದು. ತುಂಬ ದುಡ್ಡು ಕೊಟ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡೋದಕ್ಕಿಂತ ಸೊ ಈ ಥರ ಸಿಂಪಲ್ ಥಿಂಗ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ಗೂ ಒಳ್ಳೆಯದು, ನಮ್ಮ ಹೆಲ್ತ್ಗೂ ಒಳ್ಳೆಯದು, ಮನಿನೂ ಸಹ ಸೇವ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನಾನು ಹೆಲ್ದಿಯಾಗಿ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ರೂಪಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರು ಸಹ ಶೇರ್ ಮಾಡಿ, ಮತ್ತು ನೀವು ಸಹ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿದರಲ್ಲಿ 4 ಇಂಗ್ರೀಡಿಯೆಂಟ್ಸ್ನ ತಗೊಳ್ತಾ ಇದ್ದೀನಿ. ರಾಗಿ ಹಸಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಮತ್ತು ಅರಿಶಿನ. ಸೊ ರಾಗಿ ಹಸಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಈ 3 ಸೇಮ್ ಮೆಷರ್ಮೆಂಟಲ್ಲಿ ತೊಗೊಬೇಕು. ನಾನು 2 ಪೌಡರ್ ಆಲ್ರೆಡಿ ಮನೇಲಿರುತ್ತಲ್ವ ಅದನ್ನು ತೊಗೊಳ್ಳಿ. ಅಕ್ಕಿನ ಮನೇಲಿರೋ ಪೌಡರ್ನ ತೊಗೊಬೇಡಿ, ಇದನ್ನು ಸಪ್ರೇಟಾಗಿ ನೀವು ಪೌಡರ್ ಮಾಡ್ಕೊಬೇಕು. ಸೊ 3 ಸ್ಪೂನ್ ಅಕ್ಕಿನ ತೊಗೊಂಡು ತರಿಯಾಗಿ ನೀವು ಇದನ್ನು ಪೌಡ್ರ್ ಮಾಡ್ಕೊಬೇಕು. ಇದೇ ನಮಗೆ ಮೇಯ್ನಾಗಿ ಸ್ಕ್ರಬ್ ಆಗಿ ವರ್ಕ್ ಆಗೋದು. ಸೊ ಈ ಥರ ಪೌಡ್ರ್ ಮಾಡ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ಳಿ. ಯಾಕಂದರೆ ಅರಶಿನ ಪುಡಿ ಎಕ್ಸಸ್ ಆಫ್ ಹೀಟ್ ಇರೋದ್ರಿಂದ ಸಮ್ಟೈಮ್ಸ್ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಸ್ಪೂನ್ ಅರಶಿನ ಮಾತ್ರ ಯೂಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿದ್ರೆ ಸ್ಕ್ರಬ್ ರೆಡಿನೇ ಆಗೋಯ್ತು. ಇಷ್ಟನ್ನೇ, ಬೇರೆ ಏನೂ ಆ್ಯಡ್ ಮಾಡೋಷ್ಟಿಲ್ಲ. ಇದನ್ನು ನೀವು ಹಾಗೇ ಪೌಡರ್ನ ಸ್ನಾನ ಮಾಡೋದಕ್ಕೆ ಮುಂಚೆ ಫೇಸ್ಗೆ ಅಪ್ಲೈ ಮಾಡಿ ಒಂದು 2 to 3 ಮಿನಿಟ್ಸ್ ನಾರ್ಮಲಾಗಿ ಸೋಪ್ ಹಾಕಿ ಹೇಗೆ ತೊಳಿತೀರೋ ಆ ರೀತಿ ತೊಳ್ಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೂ ನಡೀತು. ಅಥವಾ ನೀವು ಇದನ್ನೇ ಪ್ಯಾಕಾಗಿ ಫೇಸ್ ಪ್ಯಾಕಾಗೂ ಸಹ ಆ್ಯಡ್ ಮಾಡ್ಕೊಬೋದು. ಈ ಪೌಡರ್ 1 ಸ್ಪೂನ್ ಹಾಕ್ಕೊಂಡು ಹಾಫ್ ಸ್ಪೂನ್ ಹಾಲು, ಹಾಫ್ ಸ್ಪೂನು ನಿಂಬೆಹಣ್ಣು ರಸ, ಹಾಫ್ ಸ್ಪೂನ್ ಕೊಬ್ಬರಿ ಎಣ್ಣೆ. ಸೊ ಇಷ್ಟನ್ನು ಹಾಕ್ಕೊಂಡು ಫೇಸ್ ಪ್ಯಾಕಾಗೂ ಸಹ ನೀವು ಇದನ್ನು ಮಾಡ್ಕೊಬೋದು. ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಇದನ್ನ ಫೇಸ್ನ ಸ್ಕ್ರಬ್ ಮಾಡಿಕೊಂಡ್ರೆ ಫೇಸ್ ಪ್ಯಾಕು ಸಹ ರೆಡಿ ಆಗೋಯಿತು. ಇದನ್ನು ನಾನು ವಿಮ್ ಲಿಕ್ವಿಡ್ ಬರುತ್ತಲ್ವ ಆ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಇದಕ್ಕೆ ನೀರು ತಾಗಬಾರ್ದು. ನೀರು ತಾಗಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಪೌಡರು, ಜಾಸ್ತಿ ದಿನ ಇಡೋದಿಲ್ಲ. ನೀವು ನೀರು ತಾಗದಿರ ಇಟ್ಟರೆ ಆಲ್ಮೋಸ್ಟ್ 6 ಮಂತ್ಸ್ ಬೇಕಾದರೂ ಇರುತ್ತೆ. ಓಕೆ, ಸೊ ಈ ಥರ ಒಂದು ಬೇರೆ ಕಂಟೈನರ್ ಸಹ ನೀವು ಹಾಕ್ಕೊಬೋದು. ನಾನು ಇದನ್ನು ನೋಡಿ ಸ್ಕ್ವೀಸ್ ಮಾಡಿದ್ರೆ ಬೇಗ ಪೌಡರ್ ಬರುತ್ತೆ ಅಂತೇಳಿ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಇದು 100% ಯೂಸ್ ಮಾಡ್ತೀನಿ. ನಾನು ಯಾವುದೇ ರೀತಿಯ ಸೋಪು ಏನೂ ಯೂಸ್ ಮಾಡೋದಿಲ್ಲ, ಇದೇ ಪೌಡರ್ನ ಯೂಸ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.